ನಿಮಗೆ ನೆನ್ನೆ ಅಮಲು ಇಳಿಬೇಕಂದ್ರೆ ಇದೇ ಸರಿಯಾದದ್ದು ಸರ್ ಅಂತ ಅನ್ವಿತಾ ಪೂರ್ತಿ ಮೊಸರನ್ನವನ್ನು ಆರ್ಯನಿಗೆ ತಿನ್ನಿಸಿ ಆಮೇಲೆ ಒಂದು ಲೋಟ ಮಜ್ಜಿಗೆಯನ್ನು ಕೂಡ ಕೊಟ್ಟಳು. ಆರ್ಯ ಅನ್ನ ತಿಂದು ಆ ಮಜ್ಜಿಗೆ ಕುಡಿದು ಸೋಫಾದಲ್ಲಿ ಹಿಂದೆ ವಾಲಿ ನನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳ್ದ. ನಿಮ್ಮ ಮಗ ಶಿಕಾರಿಗೆ ಹೋಗಿದ್ದಾನೆ, ನೀವು ಕೂಡ ಹೋಗ್ತೀರಾ ಅಂತ ಅನ್ವಿತಾ ವ್ಯಂಗ್ಯವಾಗಿ ಕೇಳಿದ್ಲು. ಅಷ್ಟೇ, ಅನ್ವಿತಾ ಹಿಂದೆ ತಿರುಗಿ ಊಟದ ಮೇಜಿನ ಮೇಲೆ ಪಾತ್ರೆಗಳನ್ನ ಜೋಡಿಸ್ತಿದ್ರೆ ಆರ್ಯ ಅವಳು ಬೆನ್ನ ಹಿಂದೆ ಒಂದು ಏಟ್ ಹಾಕಿ, ನಿನಗೆ ಕೊಬ್ಬಿನ ಮಾತುಗಳು ಜಾಸ್ತಿ ಆಗ್ತಾ ಇವೆ. ವ್ಯಂಗ್ಯ ಬಹಳ ಜೋರಾಗಿ ಕೇಳಿಸ್ತಿದೆ. ಇನ್ನೊಂದು ಬಾರಿ ಇಂಥ ಮಾತುಗಳು ಬರೆದು ಹಾಗೆ ಮಾಡ್ಬೇಕು ನಿನಗೆ ಅಂತ ಅವಳು ಸೊಂಟವನ್ನು ಕೆಂಪಾಗೋವರೆಗೂ ಕಿವುಚ್ಬಿಟ್ಟ ಆರ್ಯ. ನಾಚಿಕೆ ಇಲ್ದವನೇ, ನಾವು ಹಾಲ್ನಲ್ಲಿದ್ದೀವಿ ಕಣೋ, ಅತ್ತೆ ಮಾವ ನೋಡಿದ್ರೆ ಬಹಳ ಅಸಹ್ಯವಾಗಿರುತ್ತೆ ಅಂತ ಆರ್ಯನ ಬಾಯಿ ಮೇಲೆ ಒಂದು ಏಟ್ ಹಾಕಿ ಪಾತ್ರೆಗಳನ್ನೆಲ್ಲ ಅಡುಗೆ ಮನೆಯಲ್ಲಿ ಜೋಡಿಸಿ ಕೋಣೆಗೆ ಹೋಗೋಣ ನಡಿ ಅಂದ್ಲು. ಯಾಕೆ, ಕೋಣೆಗೆ ಬಂದರೆ ಏನಾದರೂ ಕೊಡ್ತೀಯಾ ಅಂತ ನಾಚಿಕೆ ಇಲ್ಲದೆ ಕೇಳಿದ ಆರ್ಯ. ನಿನಗೆ ಈ ಮಧ್ಯೆ ನಾಚಿಕೆ ಅನ್ನೋದು ಇಲ್ಲದ ಹಾಗಾಗಿದೆ ಕಣೋ, ಅದಕ್ಕಲ್ಲ, ನಿನ್ನ ಜೊತೆ ಮಾತಾಡಬೇಕು, ನಡಿ ಕೋಣೆಗೆ. ಈಗಾಗಲೇ ಮಗುವಿನ ನಾಮಕರಣ ಎಲ್ಲ ಮುಗೀತಲ್ಲ, ನಮ್ಮ ಅಮ್ಮನವ್ರು ಬರ್ತೀವಿ ಅಂದಿದ್ದಾರೆ ನನ್ನ ಕರ್ಕೊಂಡು ಹೋಗೋದಕ್ಕೆ. ನಮ್ಮ ಮನೆಗೆ ಹೋಗೋಣ ಅಂತ ಕೇಳೋದಕ್ಕೆ ಕರೆದೆ ಅಂದ್ಲು ಅನ್ವಿತಾ ಅವರ ಕೋಣೆಗೆ ಹೋಗುತ್ತಾ. ಕೊಂದಾಕ್ಬಿಡ್ತೀನಿ, ಅಮ್ಮನ ಮನೆ ಅಣ್ಣನ ಮನೆ ಎಂದೆ ಅಂದರೆ ಎಲ್ಗೂ ಕಳಿಸಲ್ಲ ನಿನ್ನನ್ನು ಮತ್ತು ನನ್ನ ಮಗನನ್ನು, ಅರ್ಥ ಆಯ್ತಾ? ಬಾಯಿ ಮುಚ್ಕೊಂಡು ಇಲ್ಲೇ ಇರು. ನಾವಿನ್ನು ಕೆಲವು ದಿನಗಳಲ್ಲಿ ಹೈದ್ರಾಬಾದ್ಗೆ ಹೋಗಬೇಕು, ಅಲ್ಲಿ ಆಫೀಸನ್ನು ಗಾಳಿಗೆ ಬಿಟ್ಟು ಬಂದಿದ್ದೀನಿ. ಸ್ವಲ್ಪನಾದರೂ ಅರ್ಥ ಆಗ್ತಿದೆಯಾ ನಾವಿಲ್ಲಿಗೆ ಬಂದು ಎಷ್ಟು ದಿನ ಆಯಿತು ಅಂತ ಆರ್ಯ. ನಾನೇನಾದರೂ ಹೋಗಿ ನಮ್ಮ ತವರು ಮನೆಯಲ್ಲೇ ಇರ್ತೀನಿ ಅಂತ ಅಂತಿದ್ದೀನಾ? ಹೋಗಿ 1-2 ದಿನ ಹಾಗೆ ಇದ್ದು ಬರ್ತೀನಿ ನಾನು ಮತ್ತು ನನ್ನ ಮಗ ಅಂತ ಅಂದ್ಲು. ಎಷ್ಟು ವರ್ಷ ಆಯಿತು ಕಣೋ ನಾನು ನಮ್ಮನೆಯಿಂದ ಕಾಲು ಹೊರಗಿಟ್ಟು, ಈಗಲೂ ಕನಿಷ್ಠ ನನ್ನ 2 ದಿನ ನಮ್ಮನೇಲಿ ಇರೋದಕ್ಕೆ ಬಿಡಲ್ವಾ ಅಂದ್ಲು ಅನ್ವಿತಾ. ಇರೋದಕ್ಕೆ ಬಿಡಲ್ಲ, ಈಗಲಾದರೂ ನೀನು ತವರು ಮನೆಗೆ ಹೋಗಿ ಏನು ಮಾಡ್ತೀಯೇ? ಇಲ್ಲೇ ಇದ್ದು ಗಂಡನಿಗೆ ಮರ್ಯಾದೆ ಕೊಟ್ಟು ಸ್ವಲ್ಪ ಪುಣ್ಯನ ಗಂಟು ಹಾಕೋ ಅಂದ. ಅಲ್ಲಿಗೆ ಹೋದರೆ ಏನು ಸಿಗುತ್ತೆ ಹೇಳು? ಆ ಪಾಪಿಗಳ ಹತ್ರ ಹೋದರೆ ಪಾಪವೇ ಹೊರತು ಬೇರೆ ಏನೂ ಬರೋದಿಲ್ಲ ಅಂದ ಆರ್ಯ. ಯಾರು ಪಾಪಿಗಳು ಅಂತ ಕಿರ್ಚಿದ್ಲು ಅನ್ವಿತಾ. ಇನ್ಯಾರೇ, ನಿನ್ನಪ್ಪ ನಿನ್ನಣ್ಣ ಪಾಪಿಗಳಲ್ವಾ? ಅವರೆಲ್ಲರೂ ಒಂದೇ. ನಿನ್ನಪ್ಪ ನಿನ್ನಣ್ಣ ಆ ದಿನ ಊರಿನವರೆಲ್ಲರ ಮುಂದೆ ಎಷ್ಟು ರಂಪಾಟ ಮಾಡಿದ್ರೋ ಇನ್ನೂ ನನಗದೆಲ್ಲ ಕಣ್ಣು ಕಟ್ಟಿದ ಹಾಗೆ ನೆನಪಿದೆ. ನೀನು ನನ್ನ ಮುಂದೆ ಕತೆ ಕಟ್ಟಬೇಡ ಅಂತ ಬಾಗಿಲು ಹಾಕಿ ಬಾಗಿಲಿಗೆ ಅನ್ವಿತಾಳನ್ನು ಒತ್ತಿ ಹಿಡಿದು ಆರ್ಯ ಕೋಪದಿಂದ ಅವಳ ಕಡೆ ನೋಡ್ದ. ಆಗೋದದ್ದು ಆಗೋಯ್ತಲ್ವೇನೋ, ಮತ್ತೀಗ ಮಗ ಹುಟ್ಟಿದ ಮೇಲೆಯೂ ನಮ್ಮ ಅಮ್ಮನವ್ರ ಮೇಲೆ ನಿನಗೆ ಕೋಪ ಹೋಗಿಲ್ವಾ? 1-2 ದಿನ ಇದ್ದು ಬಂದರೆ ಏನಾಗುತ್ತೆ? ಹೆಂಡತಿ ಆಸೆಯನ್ನು ಕೂಡ ತೀರ್ಸಲ್ವ ನೀನು ಅಂದ್ಲು ಅನ್ವಿತಾ ಸ್ವಲ್ಪ ತಾಳ್ಮೆಯಿಂದಾನೆ. ತೀರ್ಸಲ್ಲ, ಏನು ಮಾಡ್ತೀಯೇ ಅಂದ ಆರ್ಯ. ಜಾಸ್ತಿ ಕತೆ ಹೇಳ್ಬೇಡ, ನಮ್ಮಮ್ಮ ಅಪ್ಪ ಬರ್ತಾರೆ, ಮರ್ಯಾದೆಯಿಂದ ನನ್ನ ಜೊತೆ ಬರಬೇಕು ನೀನು 2 ದಿನ, ಇಲ್ದಿದ್ರೆ ಹೈದ್ರಾಬಾದಿಗೆ ಬರಲ್ಲ ನಾನು, ಇಲ್ಲೇ ಅತ್ತೆ ಜೊತೆ ಇರ್ತೀನಿ ಹೇಳ್ತಿದ್ದೀನಿ, ಏನು ಅಂದ್ಕೊಂಡಿದ್ಯಾ ಅಂತ ಆರ್ಯನನ್ನು ಬೆದರಿಸಿದ್ಲು ಅನ್ವಿತಾ. ನಾನು ಬರಲ್ಲ, ಏನು ಮಾಡ್ತೀಯೇ ಅಂತ ಆರ್ಯ ತನ್ನ ಪೂರ್ತಿ ಭಾರವನ್ನು ಅನ್ವಿತಾಳ ಮೇಲೆ ಹಾಕಿ ಅವನ ತುಟಿಗಳು ಅವಳ ತುಟಿಗಳಿಗೆ ತಗಲುವಂತೆ ಮಾತಾಡ್ತಿದ್ದ. ಕೊಂದು ಹಾಕ್ತೀನಿ ಹೇಳ್ತಿದ್ದೀನಿ, ಬಿಡೋ ಬಂಡೆ ಥರ ಇದೆಯಾ, ಇಷ್ಟು ಭಾರ ಮೈ ಮೇಲೆ ಬಿದ್ದರೆ ನಾನು ಬದುಕಿರ್ತೀನಾ ಇಲ್ವಾ ಅಂತ ಕಿರ್ಚ್ತಾ ಇದ್ದಾಳೆ ಅನ್ವಿತಾ. ಗಂಡನ ಭಾರವನ್ನು ಬರೆಸ್ತಿದ್ರೆ ಹೇಗೆ, ಇನ್ನು ಮುಂದೆ ಬಹಳಷ್ಟು ಬರೆಸ್ಬೇಕು ನೀನು ಅಂದ. ಮೆಲ್ಲನೆ ಅವನ ಬೆರಳುಗಳಿಂದ ಅವಳ ಸೊಂಟದ ಮೇಲೆ ಕೆಣಕುತ್ತ. ಸರಿ, ನಿನ್ನ ಮಾತು ಮೀರದೆ ನಿಮ್ಮ ಮನೆಗೆ ಬರ್ತೀನಿ, ಬಂದರೆ ನನಗೇನು ಸಿಗುತ್ತೆ ಅಂತ ಕೇಳ್ದ ಆರ್ಯ. ಏನು ಬೇಕು ನಿನಗೆ ಅಂದ್ಲು ಅನ್ವಿತಾ. ಒಂದು ಕಡೆ ಆರ್ಯನ ಭಾರ ಹೊರಲಾಗದೆ ಅವನ ಕೆಲಸಗಳಿಗೆ ಮತ್ತಾಗಿ ಕಣ್ಣು ಮುಚ್ಕೊಳ್ತಾ. ನಿನಗೆ ಹೆರಿಗೆ ಆಗಿ 3 ತಿಂಗಳು ಮುಗೀತನ್ಸುತ್ತೆ, ಹಾಗಾದರೆ ನನಗೇನಿಲ್ವಾ ಅಂದ ಆರ್ಯ. 3 ತಿಂಗಳು ಮುಗೀತು, ನನಗೇನು ಇಲ್ವಾ ಅಂತ ಆರ್ಯ ಬಹಳ ಅಕ್ಕರೆಯಿಂದ ಅನ್ವಿತಾಳನ್ನು ಕೇಳ್ತಾ ಇದ್ದಾನೆ.
3 ತಿಂಗಳು ಮುಗ್ದಿಲ್ಲ, ಕೇವಲ 3 ತಿಂಗಳು ಮಾತ್ರ ಆಗಿದೆ. ಇನ್ನೂ 3 ತಿಂಗಳು ಕಾಯಬೇಕು ನೀವು. ನನಗಾದದ್ದು ಸಿಸರಿಯನ್, ಸಹಜ ಹೆರಿಗೆ ಅಲ್ಲ ಅಂದ್ಲು ಅನ್ವಿತಾ. ಓಯ್, ನಿನ್ನ ಕತೆ ಹೇಳ್ಬೇಡ. ನಾನು ಇಂಟರ್ನೆಟ್ಟಲ್ಲಿ ನೋಡಿದ್ದೀನಿ, 3 ತಿಂಗಳ ನಂತರ ಪರವಾಗಿಲ್ವಂತೆ. ಸರಿ ಅನ್ಬಾರ್ದಾ ನೀನು ಅಂತ ಮುದ್ದು ಮಾಡೋದಕ್ಕೆ ಶುರು ಮಾಡ್ದ ಆರ್ಯ. ಲೈ, ನಾನು ಅದಕ್ಕೆ ಈಗಲೇ ಸಿದ್ಧವಾಗಿಲ್ಲ, ನೀನು ಸ್ವಲ್ಪ ಸುಮ್ಮನಿದ್ರೆ ಒಳ್ಳೆಯದು ಅಂದ್ಲು ಅನ್ವಿತಾ. ಏನೇ ಸಿದ್ಧ ಆಗಿಲ್ಲ ಅಂದರೆ? ನಿಜಕ್ಕೂ ಮದುವೆ ಆಗಿ ಇಷ್ಟು ವರ್ಷಗಳಾಯಿತು, ಒಂದು ಬಾರಿ ಆದರೂ ನನ್ನ ಹತ್ರಕ್ಕೆ ಬಂದಿದೆಯಾ? ಯಾವುದೋ ನಾನು ಕೋಪದಲ್ಲಿ ನಿನ್ನ ಹತ್ರ ಕರ್ಕೊಂಡಿದ್ದಕ್ಕೆ ಅವನು ಹುಟ್ಟಿದ, ಇಲ್ಲಿದ್ರೆ ನನ್ನ ಬದುಕಿಗೆ ಅದು ಕೂಡ ಇರ್ತಾ ಇರಲಿಲ್ಲ. ನಿಜಕ್ಕೂ ಮದುವೆ ಆದ ಹಾಗಿದೆ, ಆದರೆ ಮದುವೆ ನಂತರ ಇರಬೇಕಾದಂತಹ ಸಂತೋಷ, ಸರಸ ಒಂದೂ ನನ್ನ ಬದುಕಿನಲ್ಲಿ ಇಲ್ಲವೇ ಇಲ್ವಲ್ಲ ಅಂದ ಆರ್ಯ. ಯಾವುದೇ ಸರಸ ಸಂತೋಷ ಇಲ್ಲದೆಯೇ ಅವನು ಹುಟ್ಟುಬಿಟ್ಟ, ಅದು ಕೂಡ ಒಂದೇ ಬಾರಿಗೆ. ನಿಜಕ್ಕೂ ಮದುವೆ ಆಯಿತು ಅಂದಿದ್ದೇ ಹೊರತು ಹೆಂಡತಿ ಗಂಡನ ಹಾಗೆ ಯಾವಾಗ ಒಟ್ಟಿಗೆ ಇದ್ವಿ ನಾವು? ನಮ್ಮ ಮದುವೆ ಆದಾಗಿನಿಂದ ಜಗಳಗಳೇ ಅಲ್ವಾ? ಇತ್ತೀಚೆಗಷ್ಟೇ ಆ ಜಗಳಗಳೆಲ್ಲ ಹೋಗಿ ಹತ್ರವಾಗಿದ್ದೀವಿ. ಅಂದರೆ 3 ತಿಂಗಳು, 4 ತಿಂಗಳು, 6 ತಿಂಗಳು ಅಂತ ಸಮಯನ ನೀನೇ ಫಿಕ್ಸ್ ಮಾಡ್ತಿದ್ಯಾ? ನೀನು ಹಾಗೆ ಇರು, ನಾನು ಸನ್ಯಾಸತ್ವ ತಗೊಳ್ತೀನಿ. ಇಷ್ಟಕ್ಕೆಲ್ಲ ಮದುವೆ, ಹೆಂಡತಿ, ಮಕ್ಕಳು ಇವೆಲ್ಲ ಬೇಕಾ? ಮದುವೆ ಆದರೂ ಕೂಡ ಕನಿಷ್ಠ ನನ್ನ ಹತ್ತಿರಕ್ಕೆ ಸೇರಿಸುವ ಹೆಂಡತಿ ಇಲ್ಲ. ನನ್ನ ಅಳಲನ್ನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಅನ್ವಿತಾಳ ಮೇಲೆ ಮುನಿಸ್ಕೊಂಡು ಆರ್ಯ ಬೆಡ್ ಮೇಲೆ ಬೋರ್ಲಾಗಿ ಮಲಗ್ದ. ಲೈ, ನಾನೇನಾದರೂ ಬೇಕು ಅಂತ ಮಾಡ್ತಿದ್ದೀನೇನೋ? ನಿನ್ನ ಮಗನಿಂದಲೇ ಅಲ್ವಾ ನಮ್ಮ ಮಧ್ಯೆ ಈ ದೂರ, ಹೇಳು. ಈಗ ಅವನೇನು ಮಾಡ್ದ? ಅವನಿಂದ ನಮ್ಮ ಮಧ್ಯೆ ದೂರ ಬರೋದಕ್ಕೆ ಏನು ಕಾರಣ ಅಂತಂದ ಆರ್ಯ. ಅವನ ಹೊಟ್ಟೆಯಲ್ಲಿ ಇದ್ದಿದ್ದಕ್ಕೆ ಅಲ್ವಾ ನಮಗೆ ದೂರ. ಜೊತೆಗೆ ಹೆರಿಗೆ ನಂತರ ಇಷ್ಟು ದೂರ ಇರಬೇಕು ಅಂತ ವೈದ್ಯರನ್ನ ಕೇಳಿದ್ದೀನಿ ನಾನು. ಇನ್ನೂ 1 ತಿಂಗಳು ಕಾಯಿ. ನೀನು ಮಾಡೋ ಹಾವಳಿಗೆ ನನ್ನ ಮೈ ಈಗಲೇ ಸಿದ್ಧವಾಗಿಲ್ಲ, ಅರ್ಥ ಮಾಡ್ಕೊಳ್ಳೋ. ನೀವೇನು ಸಾಮಾನ್ಯವಾಗಿ ಮಾಡಲಿಲ್ವಲ್ಲ, ಮೊದಲು ಬಾರಿಯೇ ಅಬ್ಬರಿಸ್ಬಿಟ್ಟಿದ್ದೀರಿ. ಆ ನೋವು ಕಡಿಮೆ ಆಗೋದಕ್ಕೆ ನನಗೆ ಬಹಳ ದಿನಗಳು ಬೇಕಾಯಿತು. ಅರ್ಥ ಆಗ್ತಿದೆಯಾ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದ್ಲು ಅನ್ವಿತಾ. ಹೋಗೆ, ಈಗ 1 ತಿಂಗಳು ಅಂತೀಯ, ಆಮೇಲೆ 4 ತಿಂಗಳು ಅಂತೀಯ. ಅವಶ್ಯಕತೆ ಇಲ್ಲ ಬಿಡು. ನನ್ನ ಭಾವನೆಗಳನ್ನ ನನ್ನಲ್ಲೇ ಅದುಮಿಟ್ಟುಕೊಂಡು ಬಾಯಿ ಮುಚ್ಕೊಂಡು ಮಲಗ್ತೀನಿ. ನಿನ್ನ ತಂಟೆಗೆ ಬರೋಲ್ಲ ಬಿಡು ಅಂತ ಆರ್ಯನಿಗೆ ಒಳಗೆ ಭಾವನೆಗಳು ಕುಣಿತಾ ಇದ್ದರೂ ಅದನ್ನು ಅದುಮಿಟ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತಿದ್ರು ಸಹಿಸಿಕೊಂಡು, ಯಾಕೋ ಮನೆಯಲ್ಲಿರೋದಕ್ಕೆ ಮನಸ್ಸಿಲ್ಲದೆ ಬಟ್ಟೆ ಹಾಕ್ಕೊಂಡು ಹೊರಗೆ ಹೋದ. ಅನ್ವಿತಾಗೆ ಏನೂ ಹೇಳದೆ. ಆರ್ಯ ಹಾಗೆ ಮಾತಾಡದೆ ಹೊರಗೆ ಹೋಗಿದ್ದಕ್ಕೆ ಅನ್ವಿತಾಗೆ ಬಹಳ ಬೇಸರ ಆಯಿತು. ಯಾಕೆ ಹಿಂಸೆ ಮಾಡಿ ನನ್ನ ಕೊಲ್ತಿದ್ಯಾ? ನಾನು ಬೇಕು ಅಂತ ದೂರ ಇಡ್ತಿದ್ದೀನಾ? ಹೆರಿಗೆ ನಂತರ ದೂರ ಇರಬೇಕು ಅಂತ ಅಲ್ವಾ ಇರೋದು? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀನು? ನಿನ್ನ ನೋವು ನನಗೆ ಅರ್ಥ ಆಗ್ತಿದೆ ಕಣೋ, ಆದರೆ ನನ್ನ ಪರಿಸ್ಥಿತಿ ಕೂಡ ನೀನು ಅರ್ಥ ಮಾಡ್ಕೋಬೇಕಲ್ವಾ? ನಮ್ಮ ಮದುವೆ ಆದಾಗಿನಿಂದ ಹೆಂಡತಿ ಗಂಡನ ಸಂಬಂಧವೇ ಇಲ್ಲ ನಮ್ಮ ಮಧ್ಯೆ. ನೀನು ಎಷ್ಟರ ಮಟ್ಟಿಗೆ ನನ್ನನ್ನು ಬಯಸ್ತೀಯೋ, ನಿನ್ನ ಪ್ರೀತಿಯನ್ನು ನನ್ನ ಮೇಲೆ ತೋರಿಸ್ಬೇಕು ಅಂದ್ಕೊಳ್ತಿದ್ಯಾ, ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾನು ಅದಕ್ಕೆ ಸಿದ್ಧವಾಗಿಲ್ಲ ಕಣೋ. ನನ್ನ ಅರ್ಥ ಮಾಡ್ಕೊಳ್ಬೇಕು ತಾನೇ ನೀನು. ಯಾಕಿನ್ನೂ ಅಳಿಸಿಕೊಳ್ತೀಯ ನನ್ನನ್ನು ಅಂತ ಆರ್ಯನನ್ನು ನೆನೆದು ಅಳುತ್ತಾನೆ ಇದ್ದಾಳೆ ಅನ್ವಿತಾ. ಮೊಮ್ಮಗ ಎದ್ದು ಅಳುತ್ತಿದ್ದಾಗ ಸುಲೋಚನಾ ಅವರು ಮೊಮ್ಮಗನನ್ನು ಎತ್ಕೊಂಡು ಸೊಸೆ ಹತ್ರ ಬಂದರು. ಸೊಸೆ ಅತ್ತ ಮುಖವನ್ನು ನೋಡಿ, ಅನ್ವಿತಾ, ಏನಾಯ್ತಮ್ಮ? ಯಾಕೆ ನಿನ್ನ ಮುಖ ಹೀಗಿದೆ? ಅತ್ತಿದೆಯಾ? ಇವನು ಆರ್ಯ ಎತ್ತಾಗೋದ? ಅವನೇನಾದರೂ ಅನ್ನ ತಾಯಿ ನಿನಗೆ ಅಂತ ಕೇಳಿದ್ರು ಸುಲೋಚನಾ ಅವರು. ಇಲ್ಲ ಅತ್ತೆ, ಅವ್ರಿಗೆ ಯಾವುದೋ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾರೆ ಅಂತ ಹೇಳಿದ್ಲು ಅನ್ವಿತಾ. ಈ ಸಮಯದಲ್ಲಿ ಅವನಿಗೆ ಏನು ಕೆಲಸ ಅಂತೆ? ಹೊರಗೆ ಯಾಕೆ ಹೋಗಿದ್ದಾನವ? ನಿಜ ಹೇಳನ್ವಿತಾ, ಆರ್ಯ ಏನಾದರೂ ಅನ್ನ ನಿನಗೆ? ಈ ಸಮಯದಲ್ಲಿ ಅವನಿಗೆ ಹೊರಗೆ ಕೆಲಸ ಏನಿದೆ ಅಮ್ಮ? ನಿಜ ಹೇಳು, ಅವನೇನಂದ ಅಂತ ಹೇಳು ಅಂತ ಕೇಳಿದರು ಸುಲೋಚನಾ ಅವರು ಬಲವಂತವಾಗಿ. ಇಲ್ಲ ಅತ್ತೆ, ಅವರೇನು ಅನ್ನಲಿಲ್ಲ ಅಂತ ಅಂದ್ಲು ಅನ್ವಿತಾ. ಮತ್ತೆ ಯಾಕೆ ತಾಯಿ ನಿನ್ನ ಮುಖ ಹೀಗಿದೆ? ಹಾಗೆ ಆಗಿದೆ ಅಲ್ವಾ ನಿನ್ನ ಮುಖ?
ಅಂದರು ಸುಲೋಚನಾ ಅವರು. ಏನಿಲ್ಲ ಅತ್ತೆ, ಕಣ್ಣಲ್ಲೇನೋ ಬಿದ್ದ ಹಾಗಿದೆ, ನಿಜವಾಗಿಯೂ ಏನೂ ಇಲ್ಲ. ಅವ್ರು ನನ್ನನ್ನು ಏನಂತಾರೆ ಹೇಳಿ ಅಂತ ಅನ್ವಿತಾ ನಗುಮುಖದಿಂದ ಹೇಳಿದ್ದಕ್ಕೆ, ಹೋ ಹಾಗಾ, ಏನಾದರೂ ಇದ್ದರೆ ನನ್ನಮ್ಮ ಅಂದ್ಕೊಂಡು ಹೇಳ್ತಾಯಿ, ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬೇಸರ ಮಾಡಿಕೊಡ್ಬೇಡ. ಇತ್ತೀಚೆಗಷ್ಟೇ ನೀವಿಬ್ಬರು ಸಂತೋಷವಾಗಿದ್ದೀರಿ. ನನ್ನ ಮೊಮ್ಮಗನ ಆಗಮನದಿಂದ ನನ್ನ ಮನೆ ಸುಖ ಸಂತೋಷಗಳಿಂದ ತುಂಬಿ ತುಳುಕ್ತಾ ಇದೆ. ಆ ಸಂತೋಷವನ್ನು ನಾನು ಕಳ್ಕೊಳ್ಳೋದಕ್ಕೆ ಬಯಸೋದಿಲ್ಲ ತಾಯಿ. ಯಾವುದೇ ಸಣ್ಣ ಜಗಳಗಳಿದ್ದರೂ ಇಲ್ಲೇ ಬಗೆಹರಿಸ್ಕೊಂಡು ಬಿಡಿ ದಯಮಾಡಿ. ಆದರೆ ಪ್ಲೀಸ್ ಅವುಗಳನ್ನ ಮಾತ್ರ ದೊಡ್ಡದಾಗದಂತೆ ಮಾಡಬೇಡಮ್ಮ ಅಂತ ಮೊಮ್ಮಗನನ್ನು ಅನ್ವಿತಾಗೆ ಕೊಟ್ಟು ಸುಲೋಚನಾ ಅವರು ಹೊರಗೆ ಹೊರಟು ಹೋದರು. ಇನ್ನು ಅವರು ಹೋದ ತಕ್ಷಣ ಅನ್ವಿತಾ ತಡೆ ಹಿಡಿದಿದ್ದ ಕಣ್ಣೀರು ಮತ್ತೆ ಹೊರಬಂತು. ಮಗುವಿಗೆ ಹಾಲನ್ನು ಕುಡಿಸುತ್ತಲೇ ಅಳ್ತಾ ಇದ್ಲು. ಯಾಕೋ ಇತ್ತೀಚೆಗಷ್ಟೇ ಸಂತೋಷವಾಗಿದ್ದೀವಿ ಅಂದರೆ ಮತ್ತೆ ನನ್ನನ್ನು ಹೀಗೆ ಬೇಸರ ಪಡ್ತೀಯ ಅಂತ ಆರ್ಯನನ್ನು ನೆನೀತಾ ಅಳ್ತಾ ಇದ್ಲು. ಮಧ್ಯಾಹ್ನ ಹೊರಗೆ ಹೋದ ಆರ್ಯ ರಾತ್ರಿವರೆಗೂ ಮನೆಗೆ ಬರಲೇ ಇಲ್ಲ. ಅವನಿಗೆ ಎಲ್ಲಿಗೆ ಹೋಗಬೇಕು ಎಂಬುದು ತಿಳಿಯದೆ ನೇರವಾಗಿ ಉದಯ್ನ ಹೊಲದ ಹತ್ರ ಹೋದಾಗ ಉದಯ್ ಕೆಲಸದವರಿಂದ ಕೆಲಸ ಮಾಡಿಸ್ತಾ ಇದ್ದ. ಬಾಬಾ, ನೆನ್ನೆ ಅಮಲು ಇಷ್ಟು ಬೇಗ ಇಳೀತಾ ಮತ್ತೆ ಇಲ್ಲಿಗೆ ಬಂದಿದೆಯಾ ಅಂತ ಕೇಳಿದ ಉದಯ್ ನಗ್ತಾ ಆರ್ಯನ ಎದುರು ಬರುತ್ತಾ. ಅದು ಇಳೀತು, ನಿಮ್ಮ ಅಕ್ಕನಿಂದ ಏಟು ಕೂಡ ಬಿತ್ತು ಕಣೋ. ಏನು ಮಾಡ್ತಿದ್ಯಾ ಅಂತ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂತ ಆರ್ಯ. ಏನಿಲ್ಲ ಬಾಬಾ, ಕೆಲಸಗಳೆಲ್ಲ ಮುಗಿದಿವೆ. ಈಗಷ್ಟೇ ಎಲ್ಲರೂ ಮನೆಗೆ ಹೋಗ್ತಿದ್ದಾರೆ. ಅವರೆಲ್ಲರೂ ಹೋಗುವವರೆಗೆ ಇಲ್ಲೇ ಇದ್ದೆ ಅಷ್ಟೆ ಅಂತ ಉದಯ್ ಹೇಳಿದ ತಕ್ಷಣ ನಿನ್ನ ಜೊತೆ ಮಾತಾಡ್ಬೇಕು ಕಣೋ ಅಂತ ಅಂದ ಆರ್ಯ ಬಹಳ ಗಂಭೀರವಾಗಿ. ಏನು ಬಾಬಾ ಅದು ಹೇಳಿ, ಬಹಳ ಗಂಭೀರವಾಗಿ ಕಾಣ್ತಾ ಇದೆಯಾ ಅಂತ ಆರ್ಯನಿಗೆ ನೀರಿನ ಬಾಟಲು ಕೊಟ್ಟು ಆರ್ಯನ ಪಕ್ಕದಲ್ಲೇ ಇದ್ದ ಕುರ್ಚಿಯಲ್ಲಿ ಕೂತ ಉದಯ್. ನಿನಗೆ ಇಷ್ಟ ಇದ್ದರೆ ಮಾತ್ರ ನಾನು ಕೇಳೋದಕ್ಕೆ ಸರಿ ಅನ್ನೋ. ನಿನಗಿಷ್ಟ ಇಲ್ದಿದ್ರೆ ಸಂಕೋಚನೇ ಇಲ್ಲದೆ ಬೇಡ ಅಂತ ಹೇಳಿಬಿಡು. ಯಾವುದನ್ನು ಮುಚ್ಚಿಡಬೇಡ. ಚಂದುವನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಈಗಲೂ ನೀನು ಸಿದ್ಧವಾಗಿದೆಯಾ ಅಂತ ಕೇಳಿದ ಆರ್ಯ ಯಾವುದೇ ರೀತಿಯ ಮುಜುಗರ ಪಡದೆ. ಆರ್ಯ ಕೇಳಿದ ತಕ್ಷಣ ಉದಯ್ ಮೊದಲು ದಂಗಾದರೂ ಆಮೇಲೆ ಸುಧಾರಿಸ್ಕೊಂಡು, ನಾನು ಒಪ್ಕೊಂಡ್ರು ಚಂದು ನನ್ನ ಜೊತೆ ಮದುವೆಗೆ ಒಪ್ಕೋಬೇಕಲ್ಲ ಬಾವಾ ಅಂದ ಉದಯ್. ನಾನು ಕೇಳ್ತಾ ಇರೋದು ನಿನ್ನಿಷ್ಟವನ್ನ ಕಣೋ, ಚಂದುವಿನ ಇಷ್ಟ ಅಲ್ಲ. ಆ ದಿನ ಒಂದು ವೇಳೆ ಆ ಸಂಬಂಧವನ್ನು ನಮ್ಮಪ್ಪ ತರದೇ ಇದ್ದಿದ್ದರೆ ಇಷ್ಟೊತ್ತಿಗೆ ನೀವಿಬ್ಬರು ಎಷ್ಟು ಸಂತೋಷವಾಗಿರ್ತಿದ್ರೋ ನನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ತಿಳಿಯೋದು. ಅವಳ ಜೀವನವನ್ನು ಹಾಳು ಮಾಡಿದವರು ನಾವೇ ಆಗಿದ್ದೀವಿ ಕಣೋ. ಈಗಲಾದರೂ ಚಂದುವಿನ ಬದುಕು ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಬಯಸ್ತಿದ್ದೀವಿ. ಚಂದು ಕೂಡ ನಿನ್ನ ಜೊತೆ ಇದ್ದರೆ ಚೆನ್ನಾಗಿರ್ತಾಳೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೆ ಕೇಳ್ತಾ ಇದ್ದೀನಿ ನಿನ್ನ, ಚಂದುವನ್ನು ಈಗಲೂ ಕೂಡ ಮದುವೆ ಆಗೋದಕ್ಕೆ ಸಿದ್ಧ ಇದೆಯಾ ನೀನು ಅಂತ ಮತ್ತೊಮ್ಮೆ ಕೇಳಿದ ಆರ್ಯ. ಚಂದುಗೆ ಯಾವುದೇ ಅಡ್ಡಿ ಇಲ್ಲದಿದ್ದರೆ ನನಗೂ ಯಾವುದೇ ರೀತಿ ಅಡ್ಡಿ ಇಲ್ಲ ಬಾವ. ಚಂದುವಿಗೆ ಮನಪೂರ್ವಕವಾಗಿ ನನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಮಾತ್ರ. ಅವಳನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ರೆ ನನಗಿಂತ ಅದೃಷ್ಟವಂತ ಇನ್ನೊಬ್ಬರಿಲ್ಲ. ಎಷ್ಟು ದಿನವೋ ಕಷ್ಟಗಳನ್ನ ಅನುಭವಿಸಿದಾಳೆ, ಆದರೆ ಅವಳಿಗೆ ಯಾವುದೇ ಕಷ್ಟ ಬರದ ಹಾಗೆ ನೋಡ್ಕೊಳ್ತೀನಿ ಬಾವ. ಅವಳು ಇಷ್ಟು ದಿನ ಕಳ್ಕೊಂಡ ಸಂತೋಷವನ್ನು ನಾನು ನೀಡ್ತೀನಿ ಬಾವ ಅವಳಿಗೆ. ಆದರೆ ಅವಳು ನನ್ನ ಜೊತೆ ಮದುವೆಗೆ ಒಪ್ತಾಳೆ ಅಂದ್ಕೊಂಡಿದ್ಯಾ ನೀನು ಅಂತ ಕೇಳಿದ ಉದಯ್. ಪ್ರೀತಿಸ್ತಿದೆಯಲ್ಲೋ ಅವಳನ್ನು? ಈಗಿನಿಂದಲ್ಲ, ನಿನಗೆ ಚಿಕ್ಕಂದಿನಿಂದಲೂ ಚಂದು ಅಂದರೆ ಪ್ರಾಣ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಅಪ್ಪ ತಂದ ಸಂಬಂಧದಿಂದ ಇವೆಲ್ಲವೂ ಎಲ್ಲಿಯೋ ದೂರವಾದವು. ಈಗ ಮತ್ತೆ ಚಂದುವನ್ನು ನಿನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳೋದು ನಿನ್ನಿಂದಲೇ ಸಾಧ್ಯ ಉದಯ್. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಆದರೆ ಅವಳಿಗೀಗ ಪ್ರೀತಿ ಬಹಳ ಅವಶ್ಯಕ. ಅವಳಿಗಾಗಿ ಒಬ್ಬ ಮನುಷ್ಯ ಇದ್ದಾನೆ ಎಂಬ ಧೈರ್ಯ ಬಹಳ ಅವಶ್ಯಕವಾಗಿದೆ ಅವಳಿಗೆ. ಯಾಕಂದರೆ ಚಂದು ಮದುವೆ ಆದಾಗಿನಿಂದ ಪ್ರೀತಿ ಎಂಬ ಪದವನ್ನೇ ಅವಳು ಕಂಡಿಲ್ಲ. ಚಂದು ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ಲೋ, ಎಷ್ಟು ಮಾತುಗಳನ್ನ ಕೇಳಿದ್ಲೋ, ಹೇಳ್ತಿದ್ರೆ ನನ್ನ ರಕ್ತ ಕುದೀತಿದೆ. ಇನ್ನು ಮುಂದೆ ಚಂದುವಿಗೆ ಯಾವುದೇ ಕಷ್ಟ ಬರದ ಹಾಗೆ ನೋಡ್ಕೊಳ್ಳೋದು ನೀನು ಮಾತ್ರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾತು ಉಳಿಸ್ಕೊಳ್ತೀಯ ನೀನು ಅಂತ ಕೇಳಿದ ಆರ್ಯ.
ನನಗೆ ನಂಬಿಕೆ ಇದೆ ಕಣೋ, ಚಂದುವಿಗೆ ಯಾವುದೇ ಕಷ್ಟ ಬರದ ಹಾಗೆ ನೀನು ನೋಡ್ಕೊಳ್ತೀಯ ಅಂತ. ನನ್ನ ಮಾತು ಉಳಿಸ್ಕೊತೀಯ ಇಲ್ವಾ ಹೇಳು ಅಂತ ಕೇಳಿದ ಆರ್ಯ. ನೀನು ನನ್ನ ಮೇಲಿಟ್ಟಿರುವಂತಹ ನಂಬಿಕೆಯನ್ನು ನಾನು ಯಾವತ್ತಿಗೂ ಸುಳ್ಳು ಮಾಡಲಾರೆ ಬಾವ. ಚಂದು ಅಂದರೆ ನನಗೆ ಯಾಕಿಷ್ಟವೋ ಗೊತ್ತಿಲ್ಲ, ಆದರೆ ಚಂದು ಮದುವೆಯಾಗಿ ಹೋದ್ಮೇಲೆ ಮತ್ತೆ ಮದುವೆ ಮಾಡ್ಕೊಳ್ಬಾರ್ದು ಅಂತ ನಿರ್ಧರಿಸಿ ಇಷ್ಟು ದಿನ ಹೀಗೆ ಇದ್ದೀನಿ. ಇಲ್ಲಿದ್ದರೆ ಬೇರೆ ಮದುವೆ ಎಷ್ಟೋ ವರ್ಷಗಳ ಮುಂಚೆ ಮಾಡ್ಕೊಳ್ತಿದ್ದೆ ಅಲ್ವಾ ನಾನು ಅಂತ ಕೇಳ್ದ. ಅವಳು ಯಾರನ್ನು ಮದುವೆ ಆದರೂ ನನ್ನ ಪ್ರೀತಿ ಮಾತ್ರ ಯಾವಾಗಲೂ ಚಂದುನೇ ಬಾವ. ನಿಜವಾಗಿಯೂ ಅವಳು ಮದುವೆಯಾಗಿ ಅವನ ಜೊತೆ ಎಷ್ಟು ಕಷ್ಟಪಟ್ಟಿದ್ದಾಳೋ ತಿಳಿಯೋದು. ಆದರೆ ಚಂದು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾಳೆ ಅಂತ ತಿಳಿದು ಅವಳಿಗಿಂತ ಹೆಚ್ಚು ಬೇಸರ ನೋವು ನಾನು ಪಟ್ಟಿದ್ದೀನಿ. ನನ್ನ ಚಂದು ಅಷ್ಟೊಂದು ಕಷ್ಟಪಟ್ಟಿರೋದು ನಿಜವಾಗಿಯೂ ನನ್ನಿಂದ ಸಹಿಸೋದಕ್ಕೆ ಆಗಲಿಲ್ಲ ಬಾವ ಅಂತ ಉದಯ್ ಕಣ್ಣೀರು ಹಾಕ್ತಾ. ಕೇವಲ ಆ ಮಾತುಗಳನ್ನ ಕೇಳಿಯೇ ಉದಯ್ ಅಷ್ಟೊಂದು ಬೇಸರ ಪಡ್ತಿದ್ರೆ, ಇನ್ನು ಅವಳು ಕಂಡಂತಹ ನರಕ, ಅವನು ಅವಳ ಮೇಲೆ ಮೈ ಮೇಲೆ ಮಾಡಿದಂಥ ದೌರ್ಜನ್ಯದ ಗುರುತುಗಳನ್ನ ಅವನು ನೋಡಿದ್ರೆ ಇನ್ನು ಉದಯ್ ಏನಾಗ್ಬಿಡ್ತಾನೋ ಎಂಬ ಸಣ್ಣ ಬೇಸರ ಆರ್ಯನಿಗಾಯಿತು. ಆದರೆ ತಂಗಿ ಬದುಕು ಚೆನ್ನಾಗಿರಬೇಕಂದ್ರೆ ಅದು ಉದಯನಿಂದಲೇ ಅಂತ ಅರ್ಥವಾಗಿ ಅವನ ಜೊತೆ ಮಾತಾಡ್ತಾ ಇದ್ದಾನೆ ಆರ್ಯ. ಚಂದುವಿಗೆ ಮನಪೂರ್ವಕವಾಗಿ ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ನನಗೆ ಯಾವುದೇ ಅಡ್ಡಿ ಇಲ್ಲ ಬಾವ. ಚಂದುವನ್ನು ನನ್ನ ಪ್ರಾಣದಂತೆ ನೋಡ್ಕೊಳ್ತೀನಿ ಅಂತ ಹೇಳ್ದ ಉದಯ್. ಅಷ್ಟರಲ್ಲೇ ಪಾಪ ಮೈದುನರಿಬ್ಬರು ಮಾತಾಡ್ತಾ ಸಮಯ ಗಮನಿಸದ ಕಾರಣ ರಾತ್ರಿನೇ ಆಗ್ಬಿಟ್ಟಿತ್ತು. ಹ್ಞೂ ಕಣೋ, ನೀನು ಯಾವಾಗಲೂ ಬೆಳಗ್ಗೆ ಬಂದಿರ್ತೀಯ. ನನ್ನ ಮಾತುಗಳಿಂದ ನಾನು ಇಲ್ಲೇ ನಿಲ್ಲಿಸ್ದೆ. ಮನೆಗೆ ಹೋಗು ಉದಯ್, ನಾನು ಕೂಡ ಮನೆಗೆ ಹೋಗ್ತೀನಿ ಅಂತ ಕುರ್ಚಿಯಿಂದ ಎದ್ದ ಆರ್ಯ. ಹ್ಞೂ ಸರಿ ಬಾಬಾ, ಜೋಪಾನವಾಗಿ ಹೋಗು ಅಂತ ಉದಯ್ ತನ್ನ ಬೈಕ್ನಲ್ಲಿ ಅವನ ಮನೆಗೆ ಹೋದರೆ ಆರ್ಯ ತನ್ನ ಬೈಕ್ನಲ್ಲಿ ಇವನ ಮನೆಗೆ ಬಂದ. ಆರ್ಯ ಬರುವಷ್ಟರಲ್ಲಿ ಮನೆಯವರೆಲ್ಲರೂ ನಿದ್ದೆ ಮಾಡಿದರು. ಯಾಕಂದರೆ ಅಷ್ಟರಲ್ಲೇ ಸಮಯ ರಾತ್ರಿ 10 ಗಂಟೆ ಆಗ್ತಾ ಇತ್ತು. ವಿಜಯ್ ಪ್ರಜ್ಞೆ ಇರದೆ ಮಲಗಿದ್ರೆ ನಿತ್ಯ ಮತ್ತು ಚಂದು ತಮ್ಮ ಕೋಣೆಯಲ್ಲಿ ಹರಟೆಯನ್ನು ಹೊಡಿತಾ ಇದ್ದರು. ಇನ್ನು ಸುಲೋಚನಾ ಮತ್ತು ಶಂಕರ್ ಅವರು ನಿದ್ದೆ ಮಾಡಿದರೆ ಅನ್ವಿತಾ ಮಾತ್ರ ಮಗುವನ್ನು ಮಲಗಿಸ್ತಿದ್ಲು ಅವರ ಕೋಣೆಯಲ್ಲಿ. ಎಲ್ಲರೂ ಮಲಗಿದ್ದಾರೆ ಅಂತ ನೋಡಿ ಆರ್ಯ ತಮ್ಮ ಕೋಣೆಗೆ ಬರುವಷ್ಟರಲ್ಲಿ ಇನ್ನೂ ದೀಪ ಉರಿಯುತ್ತಲೇ ಇತ್ತು. ಮಗುವಿಗೆ ಮಲಗಿಯೇ ಹಾಲು ಕುಡಿಸ್ತಿದ್ಲು ಅನ್ವಿತಾ ಎಲ್ಲಿಯೋ ನೋಡುತ್ತಾ. ಬಾಗಿಲಿನ ಶಬ್ದ ಕೇಳಿದ ತಕ್ಷಣ ಆರ್ಯ ಬಂದಿದ್ದಾನೆ ಅಂತ ತಿಳಿದ್ರು ಅನ್ವಿತಾ ಆರ್ಯನನ್ನು ನೋಡಲೇ ಇಲ್ಲ. ಆರ್ಯ ಕೂಡ ಮಗುವನ್ನು ಮತ್ತು ಹೆಂಡತಿಯನ್ನು ಒಂದು ಬಾರಿ ನೋಡಿ ಸ್ನಾನ ಮಾಡೋದಕ್ಕೆ ಸ್ನಾನದ ಕೋಣೆಗೆ ಹೋದ. ಆರ್ಯ ಬಂದರೂ ಅನ್ವಿತಾ ಸುಮ್ಮನಿದ್ಲು. ಆರ್ಯ ಕೂಡ ಅನ್ವಿತಾ ಮತ್ತು ಮಗುವನ್ನು ಒಂದು ಬಾರಿ ನೋಡಿ ಹೊರಗೆ ಬಂದ. ಆರ್ಯ ಸ್ನಾನ ಮಾಡಿ ಬಂದರೂ ಕೂಡ ಅನ್ವಿತಾ ಊಟ ಮಾಡ್ತೀರಾ ಅಂತ ಕೇಳಲೇ ಇಲ್ಲ, ಏನನ್ನೂ ಕೇಳಲಿಲ್ಲ. ಆರ್ಯ ಹೊರಗೆ ಹೋದಾಗಿನಿಂದ ಅನ್ವಿತಾ ಕೂಡ ಏನನ್ನೂ ತಿಂದೆ ಹಾಗೇ ಇದ್ಲು. ಕೋಣೆಯಲ್ಲಿ ನಿತ್ಯ, ಚಂದು, ಸುಲೋಚನಾ ಅವ್ರಿಗೆ ಯಾರು ಕರೆದ್ರೂ ಹೊರಗೆ ಬರಲಿಲ್ಲ. ತಲೆನೋವಿದೆ ಮಲಗ್ತೀನಿ ಅಂತ ಎಲ್ರಿಗೂ ಉತ್ತರ ಹೇಳಿ ಮಗುವನ್ನು ಪಕ್ಕದಲ್ಲಿ ಹಾಕ್ಕೊಂಡು ಮಲಗಿದ್ಲು. ಸ್ವಲ್ಪ ಮುಂಚೆ ಆರ್ಯ ಬರುವಾಗ ಚಂದು ಕರೆ ಮಾಡಿ, ಎಲ್ಲಿದೆಯಾ ಅಣ್ಣ? ಅದಕ್ಕೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಾಗೆ ಮಲಗಿದ್ದಾರೆ ತಲೆನೋವು ಅಂತ. ನೀನು ಕೂಡ ಮನೆಗೆ ಬರಲಿಲ್ಲ, ಬೇಗ ಬಾ, ನೀನು ಬಂದ ಮೇಲೆ ಅದಕ್ಕೆ ಮತ್ತು ನೀನು ಸೇರಿ ಊಟ ಮಾಡಿ ನಾವು ಮಲಗ್ತಿದ್ದೀವಿ ಅಂತ ತನ್ನ ಅಣ್ಣನಿಗೆ ಕರೆ ಮಾಡಿ ಹೇಳಿದ್ಲು ಚಂದು. ಚಂದುವಿನ ಕರೆಯಿಂದಲೇ ಅರ್ಥವಾಯಿತು ಅನ್ವಿತಾ ಬೆಳಿಗ್ಗೆ ಅವನು ಹೊರಗೆ ಹೋದಾಗಿನಿಂದ ಅಳುತ್ತಲೇ ಇದ್ದಾಳೆ ಅಂತ. ಆರ್ಯ ಮೆಲ್ಲನೆ ಬಂದು ಅನ್ವಿತಾಳ ಪಕ್ಕದಲ್ಲಿ ಮಲಗಿ ಅವಳ ಮೇಲೆ ಕೈ ಹಾಕ್ದ. ಆದರೂ ಅನ್ವಿತಾ ಏನನ್ನೂ ಅನ್ನಲಿಲ್ಲ. ಅವನ ಅಂದ ಮಾತುಗಳಿಗೆ ಇನ್ನೂ ದುಃಖ ಇತ್ತು ಅವಳಿಗೆ. ಅನ್ವಿತಾ ಏನನ್ನೂ ಪ್ರತಿಕ್ರಿಯೆ ನೀಡದಿದ್ದಕ್ಕೆ ಆರ್ಯ ಒಂದು ಬಾರಿ ಜೋರಾಗಿ ಉಸಿರು ಬಿಟ್ಟು ಅವಳ ಕತ್ತಿನ ಹತ್ರ ಮುಖ ಬಚ್ಚಿಟ್ಕೊಂಡು ಸಾರಿ ಕಣೆ ಅಂದ. ಆದರೂ ಅನ್ವಿತಾ ಸುಮ್ಮನೆ ಕಣ್ಣೀರು ಹಾಕ್ತಾ ಆಟ ಆಡ್ತಿದ್ದ ಮಗುವನ್ನು ನೋಡ್ತಾ ಇದ್ಲು ಅವನ ಕೈಗಳನ್ನು ಹಿಡ್ಕೊಂಡು. ಕ್ಷಮಿಸೆ ಪ್ಲೀಸ್ ಕಣೆ, ಮೂಡ್ ಸರಿ ಇಲ್ಲದೆ ಕಿರಿಸ್ದೆ ಅಷ್ಟೇ, ನಿಜವಾಗಿಯೂ ನನ್ನ ಕ್ಷಮಿಸ್ಬಿಡು,
ನಾನು ಬೇಕು ಅಂತ ಅಂದಿದ್ದಲ್ಲ, ನನ್ನ ಬಂಗಾರ ಅಲ್ವಾ. ನಿನ್ನನ್ನಲ್ಲದೆ ಇನ್ಯಾರನ್ನಂತೀನಿ ಹೇಳು. ನನ್ನ ಕೋಪ ಆಗಲಿ, ಪ್ರೀತಿ ಆಗಲಿ, ನೋವಾಗಲಿ ಏನೇ ಇದ್ದರೂ ನಿನ್ನ ಮೇಲೆ ತಾನೇ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ. ಇನ್ಯಾರ ಮೇಲೆ ತೋರಿಸ್ಲಿ ನಾನು ಹೇಳು ಅಂದ. ಪ್ಲೀಸ್ ಕ್ಷಮಿಸೆ ಕಿರ್ಚಿದ್ದಕ್ಕೆ. ಲೇ ರಾಕ್ಷಸಿ ಮಾತಾಡೆ, ಹಾಗೆ ಸುಮ್ಮನಿದ್ರೆ ಹೇಗೆ ಅಂತ ಅವಳ ಕತ್ತಿನ ಹತ್ತಿರ ಕಚ್ಚಿದ ಅಂತ ಆರ್ಯನನ್ನ ಹಿಂದೆ ತಳ್ಳಿ ಮಗುವನ್ನು ಹತ್ರ ಕೆಳ್ಕೊಂಡ್ಳು ಅನ್ವಿತಾ. ಆರ್ಯನ ಜೊತೆ ಮಾತನಾಡಿದೆ. ಕ್ಷಮೆ ಕೇಳ್ತಿದ್ರು ಹೀಗೆ ಹಠ ಮಾಡಬಾರ್ದು. ನಿಜವಾಗಿಯೂ ಬೇಕು ಅಂತ ಅನ್ನಲಿಲ್ಲ ಅಂತ ಅಂತಿದ್ದೀನಲ್ವಾ. ಏನೋ ಹಾಗೆ ಸಿಟ್ಟು ಬಂದುಬಿಡ್ತಪ್ಪ. ಇನ್ನೊಂದು ಬಾರಿ ಅನ್ನಲ್ಲ ಅಂತ ಹೇಳ್ತಿದ್ದೀನಲ್ಲ. ನನ್ನ ಬಂಗಾರ ಅಲ್ವಾ, ನಮ್ಮ ಅನ್ವಿತಾ ತುಂಬ ಒಳ್ಳೆಯವಳಲ್ವಾ ಅಂತ ಅನ್ವಿತಾಳನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ ಆರ್ಯ. ಹೌದು ಕಣೋ, ನೀನು ಕೋಪ ಬಂದರೆ ಹೊಡಿತೀಯಾ, ಬೈತೀಯಾ, ಇನ್ನು ಏನೇನೋ ಮಾಡ್ತೀಯಾ. ಈಗಾಗಲೇ ನಿರೂಪಿಸಿದೆಯಲ್ಲ ನೀನು ಕೋಪದಿಂದ ನನ್ನನ್ನು ಏನು ಬೇಕಾದರೂ ಮಾಡಬಲ್ಲೆ ಅಂತ. ನೀನಿನ್ನು ನಿರೂಪಿಸೋದಕ್ಕೇನಿದೆ ಬಿಡು ಅಂದ್ಲು ಅನ್ವಿತಾ ಕೋಪದಿಂದ. ಅನ್ವಿತಾ ಬಹಳ ಕೋಪದಿಂದ ಮಾತಾಡ್ತಾ ಇದ್ಲು. ಆದ್ದರಿಂದ ಅವರ ಮೊದಲ ದೈಹಿಕ ಸೇರುವಿಕೆ ಆರ್ಯನಿಗೆ ನೆನಪಾಯಿತು. ಆ ದಿನ ಎಷ್ಟು ಕ್ರೂರವಾಗಿ ಅವನು ಅವಳೊಂದಿಗೆ ವರ್ತಿಸಿದ್ದ ಎಂಬುದು, ಎಷ್ಟು ಮೃಗದಂತೆ ಅವಳ ಮೇಲೆ ಬಿದ್ದಿದ್ದ ಎಂಬುದು ನೆನಪಾಗಿ ಅವನು ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ. ಆ ಒಂದು ಸತ್ಯವನ್ನು ಅನ್ವಿತಾ ಆರ್ಯನಿಗೆ ಹೇಳಿದರೆ ಇದೆಲ್ಲವೂ ನಡೀತಾನೇ ಇರಲಿಲ್ಲ ಅವರ ಬದುಕಿನಲ್ಲಿ. ಅವರಿಬ್ಬರ ಮಧ್ಯೆ ಇಷ್ಟು ವರ್ಷಗಳ ದೂರ ಬರ್ತಾ ಇರಲಿಲ್ಲ. ಗರ್ಭಿಣಿಯಾಗಿಯೂ ಕೂಡ ಯಾರ ಪ್ರೀತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ವಿತಾಗೆ. ಆದರೂ ಅವಳನ್ನು ತನ್ನ ಕಣ್ಣಿನ ರೆಪ್ಪೆಯಂತೆ ಕಾಯ್ತಾ ಇದ್ದ ಆರ್ಯ. ಆದರೆ ಅವರಿಬ್ಬರ ಮಧ್ಯೆ ದೂರ ಹಾಗೇ ಇತ್ತು. ಕನಿಷ್ಠ ಮಗು ಹುಟ್ಟಿದಾಗಲೂ ಸಂತೋಷವಾಗಿ ಅವನು ಕೈಯಾರ ಎತ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಬಹಳ ಹೆದರತ್ಲೆ ಮಗುವನ್ನು ಎತ್ಕೊಂಡಿದ್ದ. ಅನ್ವಿತಾ ನೋಡಿದ್ರೆ ಎಲ್ಲಿ ಕಿರ್ಚ್ತಾಳೋ ಎಂಬ ಭಯದಲ್ಲಿ. ಅವಳ ಹತ್ತಿರವೇ ಇದ್ದರೂ ಅವಳನ್ನು ನೋಡದ ಹಾಗೆ, ಅವಳಿಂದ ದೂರ ಇರೋದು ಎಷ್ಟು ನರಕ ಎಂಬುದು ಆರ್ಯ ಅನುಭವಿಸಿದಾನಲ್ವೇ. ಅದೆಲ್ಲವೂ ಒಂದು ದಿನ ಅವನು ಮಾಡಿದ ಕೆಲಸದಿಂದ. ಇಲ್ಲದಿದ್ದರೆ ಅವಳು ಎಲ್ಲಿ ಅವನಿಂದ ದೂರವಾಗಿಬಿಡ್ತಾಳೋ ಎಂಬ ಸಣ್ಣ ಭಯದಲ್ಲಿ ಅವನು ಅಂದು ಅಷ್ಟು ಅವಸರವನ್ನು ಪಟ್ಟಿದ್ದ. ನಿಜವಾಗಿಯೂ ಆ ದಿನ ಅವರಿಬ್ಬರೂ ಒಂದಾಗದಿದ್ದರೆ ಅನ್ವಿತಾ ಯಾರನ್ನಾದರೂ ಮದುವೆ ಮಾಡ್ಕೊಳ್ತಾಳೆ ಎಂಬ ಸಣ್ಣ ಭಯ ಆರ್ಯನ ಮನಸ್ಸಿನಲ್ಲಿತ್ತು. ಅದಕ್ಕೆ ಅವನು ಆ ಹೆಜ್ಜೆಯನ್ನು ಇಟ್ಟಿದ್ದ. ಆ ಸಮಯಕ್ಕೆ ಅನ್ವಿತಾ ಗರ್ಭಿಣಿಯಾಗಿದ್ದಿದ್ದರೆ ಖಂಡಿತವಾಗಿ ಆ ಮದುವೆಯನ್ನು ಅವಳ ಅಣ್ಣ ಮತ್ತು ಅಪ್ಪ ಮಾಡ್ತಿದ್ರೇನೋ ಅಂತ ಈಗಲೂ ಆರ್ಯನಿಗೆ ಅನ್ನಿಸ್ತಾ ಇದೆ. ಆದರೆ ಅವನು ಹೋದ ದಾರಿ ಸರಿಯಲ್ಲ ಅಂತ ಅವನಿಗೂ ಗೊತ್ತು. ಅದಕ್ಕೆ ಅವಳೆಷ್ಟು ನರಕ, ಎಷ್ಟು ನೋವು ಅನುಭವಿಸಿದಾಳೆ ಎಂಬುದು ತಿಳಿದವನ ಹಾಗೆ ಅವಳು ಏನೇ ಅಂತಿದ್ರೂ ಸುಮ್ಮನಿದ್ದು ಅವಳನ್ನು ಗಟ್ಟಿಯಾಗಿ ಒಪ್ಪಿಕೊಂಡು ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಕತ್ತಿನ ಹತ್ರ ಮುಖ ಬಚ್ಚಿಟ್ಕೊಂಡ ಆರ್ಯ. ನಾನು ಮಾಡಿದ್ದಕ್ಕೆ ಕ್ಷಮಿಸು ಎಂಬ ಪದ ಬಹಳ ಚಿಕ್ಕದು ಅಂತ ನನಗೆ ಗೊತ್ತು. ಆದರೆ ನಾನು ಏನು ಮಾಡಿದ್ರೆ ನಿನಗೆ ನನ್ನ ಮೇಲೆ ಕೋಪ ಹೋಗುತ್ತೆ ಅಂತ ಮಾತ್ರ ತಿಳಿತಿಲ್ಲ ಅಂತ ಅಂದ. ಏನೂ ಅವಶ್ಯಕತೆ ಇಲ್ಲ. ನೀನು ಬೇಡ, ನಿನ್ನ ಕ್ಷಮೆನೂ ಬೇಡ. ನನ್ನ ಹೀಗೆ ಸಾಯೋದಕ್ಕೆ ಬಿಡು. ಈಗ ನನ್ನ ಬೈಯೋದನ್ನೇ ಕೆಲಸ ಮಾಡ್ಕೊಂಡಿದೀಯ ಅಲ್ವಾ ಅಂತ ಅಂದ್ಲು. ಎಷ್ಟು ನೋವಾಗುವಂತೆ ಮಾತಾಡಿದೆ ನಿನಗೆ ಗೊತ್ತಾ? ನಾನು ಬೇಕು ಅಂತ ನಿನಗೆ ದೂರ ಆಗಿದ್ದೀನಾ? ನಿನಗೆ ದೂರ ಆಗೋದಕ್ಕೆ ನಿನ್ನನ್ನು ಪ್ರೀತಿಸಿದ್ದೀನಾ? ನಾನು ಎಷ್ಟರ ಮಟ್ಟಿಗೆ ನಿನ್ನ ಪ್ರೀತಿಸಿದೆ ಅಂತ ನಿನಗೆ ತಿಳಿಯದ ಹೇಳು? ನಮ್ಮ ಕಾಲೇಜ್ ದಿನಗಳನ್ನ ಆಗಲೇ ಮರೆತುಬಿಟ್ಟಿಯಾ? ನೀನೇ ಪ್ರೀತಿಸಿದ್ದ, ಮತ್ತು ನಾನೇನು ಮಾಡಿದೆ? ನಿನ್ನ ಮೇಲೆ ಬರೀ ಮೋಹ ಇತ್ತಾ ನನಗೆ ಅಂದ್ಲು ಅನ್ವಿತಾ. ಸುಮ್ಮನಿದ್ದೀನಿ ಅಂತ ಹುಚ್ಚು ಮಾತುಗಳನ್ನ ಆಡಿದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ ಅನ್ವಿತಾ. ತಾಳ್ಮೆ ಇರೋವರೆಗೂ ಇರ್ತೀನಿ. ನಿನ್ನನ್ನು ನೀನು ಕಡಿಮೆ ಮಾಡಿಕೊಂಡ್ರೆ ಮಾತ್ರ 4 ಬಾರಿಸ್ತೀನಿ ಖಂಡಿತ. ನೀನು ಹತ್ರೂ ಸರಿಯೇ ಅಂದ ಆರ್ಯ ಗಂಭೀರವಾಗಿ. ಮತ್ತೆ ಎಲ್ಲನೂ ತಿಳಿದಿದ್ರು ನೀನು ಹಾಗೆ ಮಾತಾಡಿದ್ರೆ ನನಗೆ ಉರಿಯಲ್ವಾ? ಏನು ಕಡಿಮೆ ಆಗಿದೆ ಹೇಳು? ನಿಜವೇ, ಅವನು ಯಾರಿಗೂ ಹೆದರಿ ನಿನಗೆ ದೂರ ಇದ್ದೆ. ಯಾರಿಗಾಗಿ? ನನಗಾಗಿನ ಹೇಳು? ನನಗಾಗಿ ದೂರ ಇದ್ನಾ? ಒಬ್ಬ ಹುಡುಗಿ ಜೀವನ ಹಾಳಾಗಬಾರ್ದು ಅಂತ. ಆದರೆ ನಾನು ಹೇಗೆ ಮಾಡಿದ್ರು ಚಂದುವಿನ ಜೀವನ ಹಾಳಾಯಿತು ಅಲ್ವಾ?
ನಿಜವಾಗಿಯೂ ಈಗಲೂ ಅನಿಸುತ್ತೆ, ಒಂದು ವೇಳೆ ನಾನು ನಿನ್ನ ಬದುಕಿನಲ್ಲಿ ಇಲ್ದಿದ್ರೆ ಇದೆಲ್ಲವೂ ನಡೀತಾನೆ ಇರಲಿಲ್ಲ ಅಲ್ವಾ? ನಾನೇ ನಿನ್ನ ಪ್ರೀತಿಸಿ ತಪ್ಪು ಮಾಡಿದೆ ಆರ್ಯ ಅಂತ ಅನ್ವಿತಾ ಆರ್ಯನ ಕಾಲರ್ ಹಿಡಿದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಏಯ್ ಹುಚ್ಚಿ, ನೀನು ನನ್ನ ಬದುಕಿಗೆ ಬಂದಿಲ್ವೇ? ನಾನೇ ನಿನ್ನ ಬದುಕಿಗೆ ಬಂದೆ. ಹಾಗಂದರೆ ನಿನ್ನ ದುರದೃಷ್ಟ ನಾನೇ ಆಗ್ತೀನಿ ಅಷ್ಟೇ ಹೊರತು ನೀನು ನನ್ನ ಅದೃಷ್ಟನೇ ಕಣೆ. ನನ್ನ ಅದೃಷ್ಟ ದೇವತೆ ನೀನು. ನೀನು ನನ್ನ ಬದುಕಿಗೆ ಬಂದ ಮೇಲೆ ಮಾಮೂಲಿಯಾಗಿದ್ದ ಆರ್ಯ ವ್ಯಾಪಾರ ರಂಗದಲ್ಲಿ ಎಷ್ಟು ಬೆಳೆದಿದ್ದಾನೆ ನನಗೆ ಗೊತ್ತಿದೆ ಅಲ್ವಾ? ಆರ್ಯ ಅಂದರೆ ಈಗ ಎಲ್ರಿಗೂ ಗೊತ್ತು. ನಿನಗೆ ಗೊತ್ತಿಲ್ವಾ? ಶೂನ್ಯವಾಗಿದ್ದವನು ಈಗ ಹೀಗೆ ಮಾಡಿದ್ದು ನೀನೇ ಅಲ್ವಾ? ನಿನ್ನಿಂದಲೇ ಅಲ್ವಾ? ನಿನ್ನನ್ನು ನೋಡ್ಕೊಳ್ಳೋದಕ್ಕಾಗಿಯೇ ಅಲ್ವಾ ನಾನು ಇಷ್ಟು ಎತ್ತರಕ್ಕೆ ಬೆಳೆದದ್ದು ಅಂತಂದ ಆರ್ಯ. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಎಲ್ರಿಗಿಂತ ಮೊದಲು ವಿಡಿಯೋ ನೀವು ನೋಡಿ. ಥ್ಯಾಂಕ್ ಯು.